ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯೋದ್ದೇಶಿತ ಯೋಜನೆಗಳಿಲ್ಲದೆ ಕೇವಲ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡು ರಾಜಕೀಯ ನಡೆಸುತ್ತಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕುಡಚಿ ಮಾಜಿ ಶಾಸಕರಾದ ಪಿ ರಾಜೀವ್ ಅವರು ಆರೋಪಿಸಿದ್ದಾರೆ. ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಆಯೋಜಿಸಲಾದ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯಗಳನ್ನು ಟೀಕಿಸಿದರು. ಎಸ್ಸಿಪಿ ಟಿಎಸ್ಪಿ ಹಣ ಕರ್ನಾಟಕದಲ್ಲಿ ದಲಿತರು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ವಿಶೇಷವಾದಂತಹ ಕಾಯ್ದೆಯನ್ನ ಜಾರಿಗೆ ತಂದ್ವಿ. ಅದನ್ನ ಎಸ್ಸಿಪಿ ಟಿಎಸ್ಪಿ ಕಾಯ್ದೆ ಅಂತ ಹೇಳ್ತೀವಿ. ಸಿಪಿ ಅಂದ್ರೆ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಅಂತ. ಸ್ಪೆಷಲ್ ಕಾಂಪೊನೆಂಟ್ ಅಂದ್ರೆ ಏನು ಅಂತ ಹೇಳಿ ಯಾವುದಕ್ಕೆ ಕರೀತಾರೆ? ಯಾರಿಗೂ ಸಿಗಲಾರದ್ದು ಅವರಿಗೆ ಸಿಕ್ಕರೆ ಅದು ಸ್ಪೆಷಲ್. ಎಸ್ಸಿ ಎಸ್ಟಿಗಳಿಗೆ ಇಲ್ಲಿಯವರೆಗೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷದ ಅವಧಿಯಲ್ಲಿ 52,000 ಕೋಟಿ ರೂಪಾಯಿಗಳನ್ನ ಎಸ್ಸಿ ಎಸ್ಟಿಯ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾಗಿರುವ ಹಣವನ್ನ ಡೈವರ್ಟ್ ಮಾಡಿದ್ರು. 52,000 ಕೋಟಿಯಲ್ಲಿ ಕರ್ನಾಟಕದ ಎಷ್ಟು ಎಸ್ಸಿ ಎಸ್ಟಿ ಕುಟುಂಬಗಳಿಗೆ ನಾವು ಮನೆಯನ್ನ ಕೊಡಬಹುದಾಗಿತ್ತು. ಸ್ಪೆಷಲ್ ಪ್ರೋಗ್ರಾಮ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತನ್ನ 3 ವರ್ಷಗಳ ಆಡಳಿತ ಅವಧಿಯಲ್ಲಿ ಒಂದು ಮನೆ ಕೂಡ ಮಂಜೂರು ಮಾಡಿಲ್ಲ. ಅಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆ ಅಡಿ ನೀಡಬೇಕಾದ ವಿಶೇಷ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವ ಮೂಲಕ ಈ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದ್ರು. ಇರುವಂತದ್ದು ಅದು ಎಲ್ಲರಿಗೂ ಕೊಡೋದಕ್ಕೆ, ಎಲ್ಲರಿಗೂ ಕೊಡಬೇಕಾದ ಹಣದಲ್ಲಿ ಎಸ್ಸಿ ಎಸ್ಟಿ ಅವರ ಸ್ಪೆಷಲ್ ಕಾಂಪೊನೆಂಟ್ ಅನ್ನ ಕೊಟ್ಟರು ಅಂತ ಹೇಳಿದ್ರೆ ಬೇರೆಯವರಿಗೆ ಆರ್ಡಿನರಿ ಸ್ಕೀಮ್ ಅಲ್ಲಿ ಕೊಡ್ತಾರಂತೆ, ನಮಗೆ ಎಸ್ಸಿ ಎಸ್ಟಿಗಳಿಗೆ ಸ್ಪೆಷಲ್ ಕಾಂಪೊನೆಂಟ್ ದುಡ್ಡನ್ನ ಕೊಡ್ತಾರಂತೆ. ಈ ರೀತಿ ನಾವು ಮಾಡ್ತಾ ಹೋದ್ರೆ ಇನ್ನು ಎಷ್ಟು ವರ್ಷ ಯೋಜನೆಗಳು ಕೊಟ್ರೆ ನಮ್ಮ ಮಕ್ಕಳ ಅಭಿವೃದ್ಧಿ ಆಗುತ್ತೆ? ಭವಿಷ್ಯದ ಯೋಚನೆ ಇಲ್ಲದೆ ಕೇವಲ ಚುನಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜನರಿಗೆ ಆಸೆಯನ್ನ ತೋರಿಸಿ ಅವರ ಭವಿಷ್ಯವನ್ನ ಬಲಿ ಕೊಟ್ಟು ಈ ರೀತಿಯ ಆಡಳಿತ ಮಾಡಿದ್ರೆ ಇನ್ನು 100 ವರ್ಷ ಹೋದ್ರೆ ಎಸ್ಸಿ ಎಸ್ಟಿಗಳು ಅಭಿವೃದ್ಧಿ ಆಗ್ತಾರ? ನನ್ನ ಅವಧಿಯಲ್ಲಿ ಮಂಜೂರಾದವು. फुल बिल्डिंग कंस्ट्रक्शन हुआ 3 साल में. एक स्कूल रूम हुआ है क्या में? ಅಲ್ಲ. ಚುನಾವಣೆ ಅಂದ್ರೆ ನಾವು ಈಗಿರುವ ವಾತಾವರಣವನ್ನ ಮತ್ತಷ್ಟು ಬದಲಾವಣೆ ಹೇಗೆ ಮಾಡಬಹುದು? ಈಗಿರುವಂತಹ ವಾತಾವರಣದಲ್ಲಿ ಇರುವಂತಹ ದಬ್ಬಾಳಿಕೆಯನ್ನ ಹೇಗೆ ನಿಲ್ಲಿಸಬಹುದು? ಸರ್ಕಾರದ ಯೋಜನೆಗಳು ಅದು ಯಾರಿಗೆ ಮುಟ್ಟಬೇಕು ಅವರಿಗೆ ಮುಟ್ಲಾರದೆ ಎಲ್ಲೋ ಒಂದು ಕಡೆ ಲೂಟಿ ಆಗ್ತಾ ಇದ್ರೆ ಅದನ್ನ ಹೇಗೆ ತಡಿಬಹುದು? ಇದರ ಉಪಯೋಗ ಈ ಸಮಾಜಕ್ಕೆ ಹೇಗೆ ಸಿಗಬಹುದು ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿ ರಾಜಕಾರಣ ಮಾಡೋದಿರುತ್ತೆ. ಒಬ್ಬರಿಂದ ಇದು ಬದಲಾವಣೆ ಸಾಧ್ಯ ಆಗಲ್ಲ. ಎಲ್ಲರೂ ಸೇರಿದಾಗ ಬದಲಾವಣೆ ಸಾಧ್ಯ ಆಗತ್ತೆ. ಆ ಬದಲಾವಣೆಗೆ ನಾವು ನೀವು ಜೊತೆಯಾಗಿ ಹೆಜ್ಜೆ ಇಡೋಣ ಅಂತ ಹೇಳ್ತಾ ಇವತ್ತು ಬಹಳ ಒಳ್ಳೆ ಸುದ್ದಿಯನ್ನ ಕೊಡ್ಲಿ. ರಾಕೇಶ್ ಅವರ ಮೂಲಕ ಸಮಾಜದ ಎಲ್ಲ ವ್ಯಕ್ತಿಗಳಿಗೆ ಸೇವೆ ಸಲ್ಲಿಸುವಂತಹ ಅಧಿಕಾರ ಅವಕಾಶ ಅವರಿಗೆ ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಹುಟ್ಟುಹಬ್ಬಕ್ಕೆ ಮತ್ತೊಂದು ಸಾರಿ ಶುಭಾಶಯವನ್ನ ಕೋರ್ತಾ ಆತನ್ನ ಮುಗಿಸ್ತಾನೆ. ಬೋಲೋ ಭಾರತ್ ಮಾತಾ ಕಿ. ಡಾಕ್ಟರ್ ಬಾಬಾ ಸಾಹೇಬ್. ಈ ಸಂದರ್ಭದಲ್ಲಿ ಯುವ ನಾಯಕ ರಾಕೇಶ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡ 40ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಪಕ್ಷಕ್ಕೆ ಸೇರ್ಪಡೆಗೊಂಡ ಕಾರ್ಯಕರ್ತರನ್ನು ಪಿ ರಾಜೀವ್ ಅವರು ಶಾಲ್ ಹೊದಿಸುವ ಮೂಲಕ ಸ್ವಾಗತಿಸಿದ್ರು. ಬಿಜೆಪಿ ಸೇರ್ಪಡೆಗೊಂಡವರಲ್ಲಿ ರಾಕೇಶ್ ಕಾಂಬ್ಳೆ, ಸಾಹೇಬ್ ಪೀರ್ ಚಮನ್ ಶೇಖ್, ರೋಹಿತ್ ವಿಭೂತೆ, ವಿವೇಕ್ ಕಾಂಬ್ಳೆ, ಸಾಗರ್ ಮಾನೆ, ಪ್ರಕಾಶ್ ಹನಗಂಡಿ, ಮಾರುತಿ ಕಾಂಬ್ಳೆ, ಅಮಿತ್ ಹಳಿಂಗಾಳಿ,
ಮಂಜುನಾಥ್ ಕಾಂಬ್ಳೆ, ಕಿರಣ್ ಸನ್ನಕ್ಕಿ, ರೋಹನ್ ಸನ್ನಕ್ಕಿ, ರಫೀಕ್ ವಾಟೆ ಸೇರಿದಂತೆ 40ಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತೂರಾಬುದ್ದೀನ್ ಜಿನಾಬಡೆ, ರಾಮ್ಗೋಂಡ್ ದಳವಾಯಿ, ಸುಲ್ತಾನ್ ವಾಟಿ, ಬಾಬಾಜಾನ್ ಅಜೀಜ್ ಖಾನ್, ಬದ್ರೂ ಜಿನಾಬಡೆ, ನ್ಯಾಯವಾದಿ ತಾನಾಜಿ ಶಿಂದೆ, ಶ್ರೀಧರ್ ಕಂತ್ರಾಟೆ, ಸಫೀರ್ ಪೇಟಾಯಿತ್, ಅಹಮದ್ ಸಂದರ್ವಾಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೆನುಗ್ರಾಮ್ಗೆ.